ಇಂದ ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ಅಂದರೆ ದೇವರ ಸನ್ನಿಧಾನ ಇರುವಂಥ ಸ್ಥಳ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಭಯ ತರಿಸುವಂಥ ವಿಚಾರ. ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆ ಎಂದಿದ್ದಾರೆ. ಗೋಪಾಲಕೃಷ್ಣ ಸನ್ನಿಧಾನದಿಂದ ಈ ಕೃತ್ಯವನ್ನು ಖಂಡಿಸ್ತೀನಿ. ಸರ್ಕಾರ ಅಪರಾಧಿಗಳಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದೊಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುಗಳಿಗೆ ಕ್ರೂರವಾಗಿ ಹಿಂಸೆ ನೀಡಿದ ಘಟನೆಯನ್ನು ಕೇಳಿ ನಮಗೆ ತುಂಬಾ ಆಘಾತವಾಗಿದೆ. ನಾವು ಗೋವುಗಳಿಂದ ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ಅಂದರೆ ದೇವರ ಸನ್ನಿಧಾನ ಇರುವಂಥ ಸ್ಥಳ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಭಯ ತರಿಸುವಂಥ ವಿಚಾರ. ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆ ಎಂದಿದ್ದಾರೆ. ಗೋಪಾಲಕೃಷ್ಣ ಸನ್ನಿಧಾನದಿಂದ ಈ ಕೃತ್ಯವನ್ನು ಖಂಡಿಸ್ತೀನಿ. ಸರ್ಕಾರ ಅಪರಾಧಿಗಳಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದೊಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುಗಳಿಗೆ ಕ್ರೂರವಾಗಿ ಹಿಂಸೆ ನೀಡಿದ ಘಟನೆಯನ್ನು ಕೇಳಿ ನಮಗೆ ತುಂಬಾ ಆಘಾತವಾಗಿದೆ. ನಾವು ಗೋವುಗಳಿಂದ ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ಅಂದರೆ ದೇವರ ಸನ್ನಿಧಾನ ಇರುವಂಥ ಸ್ಥಳ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಭಯ ತರಿಸುವಂಥ ವಿಚಾರ. ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆ ಎಂದಿದ್ದಾರೆ. ಗೋಪಾಲಕೃಷ್ಣ ಸನ್ನಿಧಾನದಿಂದ ಈ ಕೃತ್ಯವನ್ನು ಖಂಡಿಸ್ತೀನಿ. ಸರ್ಕಾರ ಅಪರಾಧಿಗಳಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದೊಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುಗಳಿಗೆ ಕ್ರೂರವಾಗಿ ಹಿಂಸೆ ನೀಡಿದ ಘಟನೆಯನ್ನು ಕೇಳಿ ನಮಗೆ ತುಂಬಾ ಆಘಾತವಾಗಿದೆ. ನಾವು ಗೋವುಗಳಿಂದ ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ಅಂದರೆ ದೇವರ ಸನ್ನಿಧಾನ ಇರುವಂಥ ಸ್ಥಳ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಭಯ ತರಿಸುವಂಥ ವಿಚಾರ. ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆ ಎಂದಿದ್ದಾರೆ. ಗೋಪಾಲಕೃಷ್ಣ ಸನ್ನಿಧಾನದಿಂದ ಈ ಕೃತ್ಯವನ್ನು ಖಂಡಿಸ್ತೀನಿ. ಸರ್ಕಾರ ಅಪರಾಧಿಗಳಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದೊಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುಗಳಿಗೆ ಕ್ರೂರವಾಗಿ ಹಿಂಸೆ ನೀಡಿದ ಘಟನೆಯನ್ನು ಕೇಳಿ ನಮಗೆ ತುಂಬಾ ಆಘಾತವಾಗಿದೆ. ನಾವು ಗೋವುಗಳಿಂದ ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ಅಂದರೆ ದೇವರ ಸನ್ನಿಧಾನ ಇರುವಂಥ ಸ್ಥಳ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಭಯ ತರಿಸುವಂಥ ವಿಚಾರ. ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆ ಎಂದಿದ್ದಾರೆ. ಗೋಪಾಲಕೃಷ್ಣ ಸನ್ನಿಧಾನದಿಂದ ಈ ಕೃತ್ಯವನ್ನು ಖಂಡಿಸ್ತೀನಿ.
ಸರ್ಕಾರ ಅಪರಾಧಿಗಳಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದು ಒಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುಗಳಿಗೆ ಕ್ರೂರವಾಗಿ ಹಿಂಸೆ ನೀಡಿದ ಘಟನೆಯನ್ನು ಕೇಳಿ ನಮಗೆ ತುಂಬಾ ಆಘಾತವಾಗಿದೆ. ನಾವು ಗೋವುಗಳಿಂದ ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ಅಂದರೆ ದೇವರ ಸನ್ನಿಧಾನ ಇರುವಂಥ ಸ್ಥಳ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಭಯ ತರಿಸುವಂಥ ವಿಚಾರ. ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆ ಎಂದಿದ್ದಾರೆ. ಗೋಪಾಲಕೃಷ್ಣ ಸನ್ನಿಧಾನದಿಂದ ಈ ಕೃತ್ಯವನ್ನು ಖಂಡಿಸ್ತೀನಿ. ಸರ್ಕಾರ ಅಪರಾಧಿಗಳಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದು ಒಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುಗಳಿಗೆ ಕ್ರೂರವಾಗಿ ಹಿಂಸೆ ನೀಡಿದ ಘಟನೆಯನ್ನು ಕೇಳಿ ನಮಗೆ ತುಂಬಾ ಆಘಾತವಾಗಿದೆ. ನಾವು ಗೋವುಗಳಿಂದ ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ಅಂದರೆ ದೇವರ ಸನ್ನಿಧಾನ ಇರುವಂಥ ಸ್ಥಳ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಭಯ ತರಿಸುವಂಥ ವಿಚಾರ. ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆ ಎಂದಿದ್ದಾರೆ. ಗೋಪಾಲಕೃಷ್ಣ ಸನ್ನಿಧಾನದಿಂದ ಈ ಕೃತ್ಯವನ್ನು ಖಂಡಿಸ್ತೀನಿ. ಸರ್ಕಾರ ಅಪರಾಧಿಗಳಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದು ಒಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುಗಳಿಗೆ ಕ್ರೂರವಾಗಿ ಹಿಂಸೆ ನೀಡಿದ ಘಟನೆಯನ್ನು ಕೇಳಿ ನಮಗೆ ತುಂಬಾ ಆಘಾತವಾಗಿದೆ. ನಾವು ಗೋವುಗಳಿಂದ ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದು ಒಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ತೀರ್ಥರು ಖಂಡಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಈ ಘಟನೆ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಗೋವುಗಳು ಅಂದರೆ ದೇವರ ಸನ್ನಿಧಾನ ಇರುವಂಥ ಸ್ಥಳ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಭಯ ತರಿಸುವಂಥ ವಿಚಾರ. ಇದು ನಮ್ಮ ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆ ಎಂದಿದ್ದಾರೆ. ಗೋಪಾಲಕೃಷ್ಣ ಸನ್ನಿಧಾನದಿಂದ ಈ ಕೃತ್ಯವನ್ನು ಖಂಡಿಸ್ತೀನಿ. ಸರ್ಕಾರ ಅಪರಾಧಿಗಳಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದು ಒಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇದನ್ನು ನಾವು ಹೃತ್ಪೂರ್ವಕವಾಗಿ ಖಂಡಿಸ್ತಾ ಇದ್ದೇವೆ. ಇದು ಅತ್ಯಂತ ಕ್ರೂರವಾದಂತಹ ಖಂಡನೀಯವಾದಂತಹ ವಿಚಾರವಾಗಿತ್ತು. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಹಸುಗಳಿಗೆ ಕ್ರೂರವಾಗಿ ಹಿಂಸೆ ನೀಡಿದ ಘಟನೆಯನ್ನು ಕೇಳಿ ನಮಗೆ ತುಂಬಾ ಆಘಾತವಾಗಿದೆ. ನಾವು ಗೋವುಗಳು